ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ ಎರಡೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಸೊಪ್ಪು ನೋಡಿ, ಪಾಲಕ್ ಸೊಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ. ಇವತ್ತು ಬರೀ ಪಾಲಕ್ ಸೊಪ್ಪು ಹಾಕಿ ಮಸೊಪ್ಪು ಮಾಡ್ತಾ ಇರೋದು. ಇದಕ್ಕೆ ಒಂದು 3 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಬೇಯಿಸ್ಕೊಳ್ಳೋಕ್ಕೆ. ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಇಷ್ಟು ಹಾಕ್ಕೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಒಂದ್ಸರಿ ಸ್ಪೂನಲ್ಲಿ ಇದೆಲ್ಲ ಇದು ಮಾಡ್ಕೊತೀನಿ. ಈ ರೀತಿ ಹಿಂಗೆ ಮಾಡಿಕೊಂಡು ಸೊ 3 ವಿಷಲ್ ಕೂಗಿಸ್ಕೊತೀನಿ. 3 ವಿಷಲ್ ಕೂಗಿಸ್ಕೊತೀನಿ. ವಿಷಲ್ ಕೂಗಿಸ್ಕೊಂಡು 3 ವಿಷಲ್ಗೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದು ಜೀರಿಗೆ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವು. ಸೊ ಎಲ್ಲನೂ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿನೂ ಹಾಕಿದ್ದೀನಲ್ಲ, ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಎರಡನ್ನೂ ಹೀಗೆ ಇದು ಮಾಡಿಕೊಂಡು ಇದಕ್ಕೆ ಪೂರ್ತಿ ಹಾಕ್ಕೊತಾ ಇದ್ದೀನಿ ನೋಡಿ. ಫೈನಲಿ ಇದಕ್ಕೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒನ್ ಟೈಮ್ ಈ ಥರ ಕಲಿಸ್ಬಿಡ್ತೀನಿ. ಮಿಕ್ಸ್ ಮಾಡಿ ಸೊ ಪ್ಲೇಟ್ ಹಚ್ತೀನಿ. ಫೈನಲಿ ಪಾಲಕ್ ಸಾಂಬಾರು ರೆಡಿ. ಸೊ ಇದು ಮುದ್ದೆಗೂ ಅನ್ನಕ್ಕೂ ತುಂಬ ಚೆಂದ ಇರುತ್ತೆ. ನಮ್ಮ ಮನೇಲಿ ಇದೇ ರೀತಿ ಸಾಂಬಾರು ಮಾಡೋದು. ನಿಮ್ಮ ಮನೇಲಿ ಇದೇ ರೀತಿ ನಾವು ಮಾಡೋದು ಕಮೆಂಟ್ ಹಾಕಿ. ಸೂಪರ್ ಕುದೀತಾ ಉಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.